ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ಸಿಎಂ ಆಗಿ ದೀರ್ಘಾವಧಿ ಆಡಳಿತ ನೀಡಿದ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಅಭಿಮಾನಿಗಳ ಸಡಗರ ಸಂಭ್ರಮ ಮುಗಿಲು ಮುಟ್ಟಿದೆ. ನಾನೀಗ ಸಿಎಂ ಸಿದ್ದರಾಮಯ್ಯ ಅವರ ಟೀಕೆ ಬಡಾವಣೆಯ ನಿವಾಸದ ಬಳಿ ಇದ್ದೇನೆ. ನೀವು ನೋಡ್ತಾ ಇರಬಹುದು, ಇವತ್ತು ಅಭಿಮಾನಿಗಳು ಸಿಎಂ ಸಿದ್ದರಾಮಯ್ಯ ಅವರಿಗೆ ಇಷ್ಟವಾದಂತಹ ನಾಟಿ ಕೋಳಿ ಪಲಾವನ್ನು ಸಾರ್ವಜನಿಕರಿಗೆ ಹಂಚುವ ಮುಖಾಂತರವಾಗಿ ಸಡಗರ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. 500 ಜನರಿಗೆ ಈಗಾಗಲೇ ನಾಟಿ ಕೋಳಿ ಪಲಾವ್ ಸಹ ಸಿದ್ಧವಾಗಿದೆ. ಅವರ ನಿವಾಸದ ಮುಂಭಾಗದಲ್ಲಿಯೇ ಸಿದ್ದರಾಮಯ್ಯ ಅಭಿಮಾನಿಗಳು ಈ ಒಂದು ನಾಟಿ ಕೋಳಿ ಪಲಾವನ್ನು ಹಂಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಬೆಳಗ್ಗೆಯಿಂದಲೂ ಸಹ ಇದಕ್ಕೆ ಸಾಕಷ್ಟು ತಯಾರಿಯನ್ನು ನಡೆಸಲಾಗಿತ್ತು. ಯಾಕಂದರೆ ಹೇಳಿ ಕೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾಟಿ ಕೋಳಿ ಅಂದರೆ ಅಚ್ಚುಮೆಚ್ಚು. ಮೈಸೂರಿಗೆ ಬಂದರೆ ನಾಟಿ ಕೋಳಿ ಮತ್ತು ಮುದ್ದೆ ಸಾರನ್ನು ತಿಂದು ಅವರು ಹೋಗ್ತಾ ಇದ್ದಂಥದ್ದು, ಮತ್ತು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಖುದ್ದು ಅವರೇ ಹೇಳಿರುವಂಥದ್ದು. ಹೀಗಾಗಿಯೇ ಅವರ ಅಭಿಮಾನಿಗಳು ನಾಟಿ ಕೋಳಿ ಪಲಾವನ್ನು ಅವರು ಸಿದ್ದರಾಮಯ್ಯ ಅವರ ನಿವಾಸದ ಬಳಿ ಬಂದಂತಹ ಜನರಿಗೆ ಹಂಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಾಟಿ ಕೋಳಿ ಪಲಾವ್ ಮತ್ತು ಜೊತೆಗೆ ಒಂದು ಲಾಡುವನ್ನು, ಅಂದರೆ ಸಿಹಿಯನ್ನು ಸಹ ಹಂಚಬೇಕು ಅಂತೇಳಿ ಲಾಡು ಮತ್ತು ನಾಟಿ ಕೋಳಿ ಪಲಾವ್ ಎರಡನ್ನೂ ಸಹ ಹಂಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಅಭಿಮಾನಿಗಳು ಈಗ ನಮ್ಮ ಜೊತೆಗಿದ್ದಾರೆ. ಸರ್, ನಾಟಿ ಕೋಳಿ ಸಿದ್ದರಾಮಯ್ಯರಿಗೆ ಪ್ರಿಯವಾದಂಥದ್ದು, ಅವರು ಒಂದು ದಾಖಲೆಯನ್ನು ಬರೆದ ಸಂದರ್ಭದಲ್ಲಿ ಹಂಚ್ತಾ ಇದ್ದಾರೆ. ಇದು ಒಂದು ಚರಿತ್ರೆಯನ್ನು ಸೃಷ್ಟಿ ಮಾಡಿರುವಂಥದ್ದು. ದಾಖಲೆ ಅಂದರೆ ಕರ್ನಾಟಕದ ಇತಿಹಾಸದಲ್ಲಿ ಇನ್ಯಾರು ಕೂಡ ಬ್ರೇಕ್ ಮಾಡೋಕ್ಕೆ ಆಗದೇ ಇರುವಂಥ ಒಂದು ಚರಿತ್ರೆಯನ್ನು ಸೃಷ್ಟಿ ಮಾಡಿದ್ದಾರೆ ಸಿದ್ದರಾಮಯ್ಯವರು. ಆ ಒಂದು ಸಂಭ್ರಮಾಚರಣೆಯನ್ನು ಮಾಡಬೇಕು ಅಂತೇಳಿ ಅವರಿಗೆ ನಾಟಿ ಕೋಳಿ ಪ್ರಿಯವಾದಂಥದ್ದು. ಆ ಕಾರಣಕ್ಕಾಗಿ ಇವತ್ತು ನಾಟಿ ಪಲಾವ್ನ ಹಂಚೋದ್ರ ಮೂಲಕ ಸಿಹಿಯನ್ನು ವಿತರಣೆ ಮಾಡೋದ್ರ ಮೂಲಕ ಈ ಸಂಭ್ರಮದ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಸಂಭ್ರಮದ ಆಚರಣೆಯ ಉದ್ದೇಶ ಅವರು ದೀರ್ಘಾವಧಿ ಸಿಎಂ ಆಗಿದ್ರ ಜೊತೆಗೆ ಪೂರ್ಣಾವಧಿ ಸಿಎಂ ಆಗಿರಬೇಕು ಅಂತೇಳಿ ಕೂಡ ನಾನು ಕಾಂಗ್ರೆಸ್ ಹೈಕಮಾಂಡ್ನ ಒತ್ತಾಯ ಮಾಡ್ತೇನೆ. ಸರ್, ಇವತ್ತು ದಾಖಲೆಯನ್ನು ಮುರಿದಿರ್ತಕ್ಕಂಥ ಸಾಹೇಬ್ರಿಗೆ ಇವತ್ತು ನಾವು ಚಾಮುಂಡೇಶ್ವರಿ ದೇವರು ಅವ್ರಿಗಿನ್ನೂ ಅವಧಿಯನ್ನು ಸಿಎಂ ಆಗಿ ಕಂಟಿನ್ಯೂ ಆಗಲಿ ಅನ್ನೋ ಕಾರಣಕ್ಕೆ ಇವತ್ತು ಸಿಹಿಯನ್ನು ಹಂಚ್ತಾ ಇದ್ದೀವಿ. ಜೊತೆಗೆ ಅವರು ಪ್ರಿಯವಾಗಿರ್ತಕ್ಕಂಥ ನಾಟಿ ಪಲಾವನ್ನು ಇವತ್ತು ಸಾರ್ವಜನಿಕರಿಗೆ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಸಾಹೇಬರು ಆರೋಗ್ಯವಾಗಿರಬೇಕು, ಅಹಿಂದ ಸಮಾಜಗಳಿಗೆ ಅನುಕೂಲ ಆಗಬೇಕು ಅನ್ನೋದೊಂದೇ ನಮ್ಮ ಈಡೇರಿಕೆ. ಇವತ್ತು ಅವರು ಏನು ದೇವರಾಜ ಅರಸು ದಾಖಲೆ ಮುರಿದಿದ್ದಾರೆ. ನಿನ್ನೆ ನಾವು ಕುಂಬಾರರ ಸಮಾಜದ ಒಂದು ದೊಡ್ಡ ಸಮಾವೇಶವನ್ನು ದಾಖಲೆ ಹೆಂಡಿನಲ್ಲಿ ನಾವು ಮಾಡಿದ್ದೀವಿ. ಅದರ ಉದ್ದೇಶವಾಗಿ ಇವತ್ತು ನಾಟಿ ಪಲಾವನ್ನು ಸಹ ಅವರಿಗೆ ಪ್ರಿಯವಾಗಿ ಹಂಚ್ತಾ ಇದ್ದೀವಿ. ಹೌದು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರಿಗೆ ಪ್ರಿಯವಾದಂಥ ಒಂದು ನಾಟಿ ಕೋಳಿ ಬಿರಿಯಾನಿಯನ್ನು ನಾವು ಜನರಿಗೂ ಕೂಡ ಇದು ಹಂಚ್ತಾ ಇದ್ದೀವಿ. ಈ ಶುಭ ದಿನಕ್ಕೋಸ್ಕರ ನಾವು ತುಂಬ ವರ್ಷದಿಂದ ಕಾಯ್ತಾ ಇದ್ದೀವಿ. ಅಂತ ಒಂದು ಆಸೆ ನಮಗೆಲ್ಲ ಒಂದು ಈಡೇರಿದೆ ಅಂತ ಹೇಳಿ ನಮ್ಗೆ ತುಂಬ ಸಂತೋಷ ಆಗಿದೆ. ಅಣ್ಣ, ಇವತ್ತು ಸಿದ್ದರಾಮಯ್ಯ ಸಾಹೇಬರು ಪೂರ್ಣಾವಧಿ ಅದ್ದೂರಿ ಆಚರಿಸ್ತಿದ್ದೀವಿ. ಇವತ್ತು ನಾಟಿ ಕೋಳಿ ಪಲಾವ್ ಒಂದು ಸಾಹೇಬರು ಅಚ್ಚುಮೆಚ್ಚೋದ್ರಿಂದ ಇವತ್ತು ಅದ್ದೂರಿಯಾಗಿ ಸಾಹೇಬರು ಮನೆ ಮುಂದೆ ಜನಗಳಿಗೆ ಒಂದು ಸಾವಿರಾರು ಜನಗಳು ಅಂತ ಇದ್ದೀವಿ. ಸರ್, ಏನು ಸಿದ್ದರಾಮಯ್ಯನವ್ರಿಗೆ ನಾಟಿ ಕೋಳಿ ಮತ್ತು ಮೀನು ಸಾಂಬಾರು ಅಂದರೆ ಇಷ್ಟ. ಅವ್ರಿಗೆ ಇವತ್ತು ಅವ್ರಿಗೆ ಅಭಿಮಾನಿಗಳಿಗೆ ಇವತ್ತು ಅದೇ ದಿನ 2792 ದಿನ ದಾಖಲೆ ದೇವರಾಜ ಅರಸು ಅವ್ರು ಮಾಡಿದರು. ಇವರು 93ನೇ ದಿನಕ್ಕೆ ಕಾಲಿಟ್ಟಿದ್ದಾರೆ. 2.5 ವರ್ಷ ಸಿ ಎಂ ಆಗಿ ಮುಂದುವರಿಲಿ ಅಂತ ನಮ್ಮ ಆಸೆ ಸರ್. ಇದು ಅಭಿಮಾನಿಗಳ ಮಾತು. ಇದರ ಜೊತೆಗೆ ಚಿಕನ್ ಪಲಾವನ್ನು ತಿಂತಾ ಇರುವಂತಹ ಜನರು ನಮ್ಮ ಜೊತೆಗಿದ್ದಾರೆ. ಸರ್, ತಾವೆಲ್ಲಿಂದ ಬಂದಿರುವಂಥದ್ದು? ನಾನು ಮೃದಂಗ ಆರ್ಟಿಸ್ಟು. ಮೈಸೂರು ಪ್ಯಾಲೇಸಲ್ಲಿ 33 ವರ್ಷ ಸರ್ವಿಸ್ ಮಾಡಿ ಪೊಲೀಸ್ ಬ್ಯಾಂಡಲ್ಲಿದ್ದು ರಿಟೈರ್ಡ್ ಆದೆ. ಈಗ ನಾನು ಏನು ಹೇಳಬೇಕು ಅಂದರೆ, ಸಿದ್ದರಾಮಯ್ಯನವ್ರ ಬಂಟ ನಾನು. ಅವ್ರಿಗೆ ದೇವರು ಇನ್ನೂ 20 ವರ್ಷ ಅವರು ರಾಜಕೀಯದಲ್ಲಿದ್ದು ಅವ್ರಿಗೆ ಗೌರವ ಕೊಡಲಿ ಅಂತ ಪರಮಾತ್ಮನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ತಾವೆಲ್ಲಿಂದ ಬಂದಿರುವಂಥದ್ದು? ಸರ್, ನಾವು ವರ್ಣಾಕ್ಷೇತ್ರ ಸಿದ್ದರಾಮಯ್ಯ ನೋಡಿ ಪಕ್ಕದೂರು ಮುದ್ದೇಗೌಡ ನೋಡಿ ಅಂದ್ಬಿಟ್ಟು. ಅಂದರೆ ಇದು ಈ ಥರ ಇದಾಯ್ತಲ್ಲ ಅವ್ರದ್ದು ದಾಖಲೆ, ಅದನ್ನು ಯಾರು ಬ್ರೇಕ್ ಮಾಡೋಕ್ಕಾಗಲ್ಲ. ಯಾವುದೇ ರಾಜಕಾರಣಿ ಮುಂದಿನ ದಿನಗಳಲ್ಲಿ ಬರ್ಬೋದು, ಇಲ್ಲ ಹಿಂದೆ ಇದ್ರಲ್ಲ ದೇವರಾಜ ಅರಸು, ಅದಾದಮೇಲೆ ಇವರೇನೇ ಮುಂದುವರಿದೆ. ತುಂಬಾ ಖುಷಿ ಇದೆ. ಸರ್, ನಾನು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಕಾಡ್ನಳ್ಳಿ ಅಂತ ಗ್ರಾಮದಿಂದ ಬಂದಿದ್ದೀನಿ ಸರ್. ಸರ್, ಮೊದಲಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಅಭಿನಂದನೆಗಳು ತಿಳಿಸಪಡಿಸ್ತೀನಿ. ಒಂದು ಇತಿಹಾಸ ಪುಟ ಸೇರಿದೆ ಸರ್ ಇವತ್ತು ಸಿದ್ದರಾಮಯ್ಯ ಹೆಸರು. ಮುಂದೆ ಯಾರೂ ಕೂಡ ಈ ಸ್ಥಾನಕ್ಕೆ ಬರಲಿಕ್ಕಾಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಮತ್ತಷ್ಟು ಅಭಿಮಾನಿಗಳೀಗ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ತಾವು ಎಲ್ಲಿಂದ ಬಂದಿರುವಂಥದ್ದು? ನಾವು ವರ್ಣ ಕ್ಷೇತ್ರದವರು ಸ್ವಾಮಿ. ಸಿದ್ದರಾಮಯ್ಯ ಅವರ ಕ್ಷೇತ್ರದವರೇನೆ ದಾಖಲೆ ಮಾಡಿದ್ದಾರೆ. ಇವತ್ತು ದಾಖಲೆ ಮಾಡಿದ್ದಾರೆ, ಒಳ್ಳೆ ಕೆಲಸನೂ ಮಾಡಿದ್ದಾರೆ. ನಾವು ಭಾಳ ಇಂಪ್ರೂವ್ ಆಗಿ ಬೆಳೆಸಿದ್ದೀವಿ ಸಿದ್ದರಾಮಯ್ಯ ಸಾಹೇಬ್ರನ್ನ. ಎಲ್ಲ ಈ ವರ್ಣ ಕ್ಷೇತ್ರದ ಮತದಾರರೆಲ್ಲ ಒಬ್ಬರಲ್ಲ, ಎಲ್ಲ ಸಾರ್ವಜನಿಕರು ಎಲ್ಲ ಮತದಾರರು ಹಾಕಿ ಭಾಳ ಬೆಂಬಲ ಕೊಟ್ಟಿದ್ದಾರೆ. ಅವರು ಎಲ್ಲ ಕೆಲಸನೂ ಮಾಡಿದ್ದಾರೆ, ವರ್ಣ ಕ್ಷೇತ್ರಕ್ಕೆ ಮಾಡಿದ್ದಾರೆ ಕೆಲಸನೂ. ಆದರೆ ನಮ್ಮ ಸಿದ್ದರಾಮಯ್ಯನವರು ಇನ್ನೂ 2.5 ವರ್ಷ ಇರಬೇಕು ಅಂತ ನಮ್ಮ ಆಸೆ ಅಷ್ಟೇ. ನಿಮ್ಮ ಕ್ಷೇತ್ರದವರು ಈ ದಾಖಲೆ ಮಾಡಿದ್ದು ಎಷ್ಟು ಖುಷಿ ಇದೆ? ಭಾಳ ಖುಷಿ ಅದ ಬಿಡಿ. ಭಾಳ ಖುಷಿ. ನಮ್ಮ ಹೆಸರು ಮುದ್ದುಮಾದೇಗೌಡರು ಅಂತ.
ತಗಡೂರಿನವರು. ಹಾಂ, ಮಾತಾಡಿಸ್ತಾರೆ ಬಿಡಿ, ಮಾತಾಡಿಸ್ತಾರೆ. ಏನಪ್ಪ ಆರೋಗ್ಯವಾಗಿದ್ದಾರೆ, ನೀವು JDSನಲ್ಲಿದ್ದು ಹಣಕಾಸು ಮಂತ್ರಿ ಆಗಿದ್ದಾಗಲೂ ನನ್ನ ಬೆಂಬಲಿಸಿದ್ದೀರಿ, ನಮ್ಗೆ ಭಾಳ ಮತ ಕೊಟ್ಟು ನಮಗೆ ರಕ್ಷಣೆ ಕೊಟ್ಟಿದ್ದೀರಿ ಮತದಾರರೆಲ್ಲ. ಅದಕ್ಕೆ ನಿಮಗೂ ಒಳ್ಳೇದು ಮಾಡ್ತೀವಿ ಸ್ವಾಮಿ, ನಾವು ಬಡವರು, ಒಳ್ಳೇದು ಮಾಡಿಕೊಡಿ ಅಂತ ನಾವು ಬೇಡ್ಕೊತೀವಿ. ಬಂದಾಗ ನಾಟಿ ಕೋಳಿ ಅಂದರೆ ಭಾಳ ಇಷ್ಟ ಬಿಡಿ. ಅಂದರೆ ನಾವು ಅವ್ರಿಗೆ ಅಡುಗೆ ಮಾಡಿ ಊಟ ಹಾಕಿಲ್ಲ, ಆದರೆ ನಾಟಿ ಕೋಳಿ ಅಂದರೆ ಅವ್ರಿಗೆ ಭಾಳ ಆಸೆ. ಹಾಂ, ಬನ್ನಿ ಕರಿತೀವಿ ಬರಲ್ಲ ಅವರು. ಆದ್ದರಿಂದ ನಾವು ಕರೆಯೋದು ಇಲ್ಲ ಅದಕ್ಕೆ ನಮ್ಮ ವರ್ಣ ಕ್ಷೇತ್ರದಲ್ಲಿ ಭಾಳ ಬೆಂಬಲ ಕೊಟ್ಟಾರ ಎಲ್ಲ ಮತದಾರರು, ಒಬ್ಬರಲ್ಲ. ಹೌದು ಮೇಡಮ್, ಈ ಕ್ಷಣ ತುಂಬ ಖುಷಿ ಆಗ್ತಾ ಇದೆ ಸರ್. ಅವ್ರಿಗೆ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ ಸರ್. ಎಲ್ಲರಿಗೂ ಒಳ್ಳೇದು ಮಾಡೋರಿಗೆ ಒಳ್ಳೇದಾಗಬೇಕು ಸರ್. ಈ ಒಂದು ಕ್ಷಣ ಒಂದು ಐತಿಹಾಸಿಕ ಕ್ಷಣ ಅಂತ ಹೇಳ್ಬೋದು. ಏಕೆಂದರೆ ಇಡೀ ರಾಜ್ಯ ಕಂಡಂಥ ಒಂದು ಜನನಾಯಕ, ಜನಮೆಚ್ಚಿದ ನಾಯಕ, ಜನಪ್ರಿಯ ಮುಖ್ಯಮಂತ್ರಿ ಅಂತಲೇ ಹೇಳ್ಬೋದು. ಅದರಲ್ಲಿ ಎರಡು ಮಾತಿಲ್ಲ, ಇಡೀ ರಾಜ್ಯ ಅಲ್ಲ ಇಡೀ ದೇಶಕ್ಕೆ ಮಾದರಿಯಾದಂಥ ಒಂದು ಕಾರ್ಯಕ್ರಮಗಳನ್ನ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಡೀ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಮತ್ತಷ್ಟು ಅಭಿಮಾನಿಗಳಿದೆ ಸರ್. ಎಲ್ಲಿಂದ ಬಂದಿರೋಂಥದ್ದು ನೀವು? ಸಿದ್ದರಾಮಯ್ಯ ಹುಟ್ಟೂರಿಂದ ನಾಟಿ ಕೋಳಿ ಪಲಾವ್ ಸಿಗ್ತಾ ಇದೆ. ಎಲ್ಲ ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಕೆಲಸಗಾರರು ಸಾಹೇಬ್ರು ಅಂತ ಹೇಳ್ತಾವೆ ಸರ್. ನಾವು ದಾಖಲೆ ಬರ್ತಿದ್ದಾರೆ ಈಗ, ದೇವರಾಜ ದಾಖಲೆ ಮುಟ್ಟಿ ಜಾಸ್ತಿ ದಿನ CM ಆದಂಥವ್ರೀಗ ಅವರೇ ಸಿದ್ದರಾಮಯ್ಯನವರೇ. ಸದ್ಯಕ್ಕೆ ಈಗ 2ನೇ ಬಾರಿ ಆಗಿ ಇಷ್ಟು ಜನಗಳ ಒಳ್ಳೆ ಸೌಲಭ್ಯ ಮಾಡ್ತಾ ಇರೋರು ಸಿದ್ದರಾಮಯ್ಯನವರೇ ಅಂತ ನಮಗೆಲ್ಲ ಅನ್ಸುತ್ತಾನೆ. ಸಿದ್ದರಾಮಯ್ಯ ನಾಟಿ ಕೋಳಿ ಅಂದ್ರೆ ಎಷ್ಟು ಇಷ್ಟ? ಫುಲ್ ಇಷ್ಟ ಸರ್, ಫುಲ್ ಇಷ್ಟ. ಹಾಂ, ಮಾಡ್ತಾರೆ ಸರ್. ನೀವು ಮಾಡಿಸ್ಕೊಟ್ಟಿದ್ದೀರಾ? ನಾವು ಮಾಡಿಸಿಲ್ಲ. ಇದು ಅಭಿಮಾನಿಗಳ ಮಾತು. ನಾಟಿ ಕೋಳಿ ಅಂದರೆ CM ಸಿದ್ದರಾಮಯ್ಯ ಅವರಿಗೆ ಇಷ್ಟ. ಹೀಗಾಗಿ ದಾಖಲೆ ಬರೆದಂಥ ಸಂದರ್ಭದಲ್ಲಿ ನಾಟಿ ಕೋಳಿ ಊಟವನ್ನು ಹಾಕಿಸಿ ಖುಷಿಯನ್ನು ಪಡುವಂಥ ಕೆಲಸವನ್ನು ಎಲ್ಲರೂ ಸಹ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.